ಕೆಲವರ ಬಳಿ ಹಣ ಇರುತ್ತೆ, ಟೈಮ್ ಇರುತ್ತೆ, ಅವಕಾಶ ಇರುತ್ತೆ, ಎಲ್ಲವೂ ಇದ್ರೂ ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ಅವರೊಳಗೆ ಫೈರ್ ಇರೋದಿಲ್ಲ. ಇತಿಹಾಸ ಬದಲಿಸಿದ ಪ್ರತಿ ವ್ಯಕ್ತಿಯಲ್ಲೂ ಸಾಮಾನ್ಯವಾಗಿ ಇರುವ ಗುಣ ಏನು ಗೊತ್ತಾ? ಅದೇ ಉರಿಯುವ ಗುಣ, ಅದೇ ಲಾರ್ಡ್ ಅಗ್ನಿ ಮೈಂಡ್ ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಅಗ್ನಿ ದೇವ ಕೇವಲ ಬೆಂಕಿಯ ದೇವರಲ್ಲ, ಅವರು ಶಕ್ತಿ, ಉತ್ಸಾಹ, ಪರಿವರ್ತನೆ, ಪಾವಿತ್ರತೆ ಮತ್ತು ಅಚಲ ಸಂಕಲ್ಪದ ಪ್ರತೀಕ. ಸೊ ಅಗ್ನಿದೇವನಿಂದ ನಾವು ಕಲಿಯಬೇಕಾದ 5 ಗುಣಗಳಿವೆ. ಮೊದಲನೆಯದು ಬರ್ನ್ ವಿತ್ ಪರ್ಪಸ್. ಅಗ್ನಿ ಯಾವಾಗಲೂ ಮೇಲ್ಮುಖವಾಗಿ ಉರಿಯುತ್ತೆ, ಯಾಕಂದರೆ ಅದಕ್ಕೆ ತನ್ನ ದಿಕ್ಕು ಗೊತ್ತಿದೆ. ವ್ಯವಹಾರದಲ್ಲೂ ಹಾಗೆ ನಿರ್ದಿಷ್ಟ ಗುರಿ ಇರಬೇಕು, ಆ ಗುರಿಗಾಗಿ ಶ್ರಮಿಸಬೇಕು. ಎರಡನೆಯದು ಎನರ್ಜಿ ಈಸ್ ಕಂಟಾಜಿಯಸ್. ಒಂದು ದೀಪದಿಂದ ಸಾವಿರಾರು ದೀಪಗಳನ್ನು ಬೆಳಗಿಸಬಹುದು, ಇದರಿಂದ ಬೆಳಕು ಹೆಚ್ಚಾಗುತ್ತೆ. ಅದೇ ರೀತಿ ವ್ಯವಹಾರದಲ್ಲೂ ಕೂಡ ಒಬ್ಬ ನಾಯಕನ ಉತ್ಸಾಹ ಇಡೀ ತಂಡವನ್ನು ಬದಲಾಯಿಸಬಹುದು. 3, ಫೈರ್ ಪ್ಯೂರಿಫೈಸ್ ಎವ್ರಿಥಿಂಗ್. ಬೆಂಕಿಗೆ ಚಿನ್ನವನ್ನು ಹಾಕಿದರೆ ಕರಗುತ್ತೆ, ಹಾಗೆ ಸಮಸ್ಯೆಗಳಿಂದಲೇ ನಾಯಕತ್ವ ಹುಟ್ಟುತ್ತೆ. ಬಿಸ್ನೆಸ್ನಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಸ್ಟ್ರಾಂಗ್ ಮಾಡಲು ಬರುತ್ತೆ. 4ನೇದು ನೆವರ್ ಲೂಸ್ ಯುವರ್ ಇನ್ನರ್ ಫೈರ್. ಅಗ್ನಿ ಎಂದಿಗೂ ಆರಲು ಬಯಸುವುದಿಲ್ಲ, ಉರಿಯಲು ಹೊಸ ಅವಕಾಶವನ್ನು ನೋಡುತ್ತೆ. ಹಾಗೆ ವ್ಯವಹಾರದಲ್ಲೂ ಕೂಡ ಉತ್ಸಾಹ ಕರಗಲು ಬಿಡಬಾರದು. 5ನೇದು ಟ್ರಾನ್ಸ್ಫಾರ್ಮ್, ಡೋಂಟ್ ಜಸ್ಟ್ ಪರ್ಫಾರ್ಮ್. ಅಗ್ನಿ ಸ್ಪರ್ಶಿಸಿದ ಪ್ರತಿಯೊಂದನ್ನು ಬದಲಾಯಿಸುತ್ತೆ. ಅದೇ ರೀತಿ ದೊಡ್ಡ ಬಿಸ್ನೆಸ್ ಕೂಡ ಕೇವಲ ಪ್ರಾಡಕ್ಟ್ ಮಾರೋದಲ್ಲ, ಜನರ ಜೀವನವನ್ನು ಬದಲಾಯಿಸಬೇಕು. ನಿಮಗೆ ಬೆಸ್ಟ್ ಬಿಸ್ನೆಸ್ ಎಕ್ಸಾಂಪಲ್ ಹೇಳ್ತೀನಿ, ಎಲನ್ ಮಸ್ಕ್. ತುಂಬಾ ಜನ ಇದು ಅಸಾಧ್ಯ ಅಂದರು, ಆದರೆ ಮಸ್ಕ್ ಜಗತ್ತನ್ನು ಬದಲಾಯಿಸುವ ಫೈರ್ನೊಂದಿಗೆ ಮುನ್ನುಗ್ಗಿ ಟೆಸ್ಲಾ ನಿರ್ಮಿಸಿದ್ರು. ಸೊ ನೆನ್ಪಿಟ್ಕೊಳ್ಳಿ, ಹಣ, ಅವಕಾಶಗಳು, ತಂಡ ಇವೆಲ್ಲವೂ ಕೂಡ ನಂತರದ ಮಾತು. ಮೊದಲು ಬೇಕಾಗಿರೋದು ನಿಮ್ಮ ಹೃದಯದಲ್ಲಿ ಹುರಿಯುವ ಗುಣ. ಇದೇ ಲಾರ್ಡ್ ಅಗ್ನಿ ನಮಗೆ ಹೇಳುವ ಮಹಾನ್ ಪಾಠ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ನಿಮ್ಮ ಕನಸಿಗೆ ನೀವು ಉರಿಯದಿದ್ದರೆ ಒಂದು ದಿನ ನಿಮ್ಮ ಕನಸು ಬೂದಿಯಾಗುತ್ತೆ. ಉರಿಯುವ ತವಕವೇ ಮಹಾನ್ ಯಶಸ್ಸಿನ ನಿಜವಾದ ಇಂಧನ. ಇದೇ ಲಾರ್ಡ್ ಅಗ್ನಿ ಮೈಂಡ್ ಸೆಟ್. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.